ಎರಡು ಸರ್ಕಾರ ಆಗಿದೆ. ಏನಕ್ಕೆ ಅಂದ್ರೆ ಒಂದು ಡಿ ಕೆ ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಒಂದು, ಇವ್ರು 2.5 ವರ್ಷ, ಇವ್ರು 2 ವರ್ಷ, ಇವ್ರು ಸೀಟ್ ಬಿಡಲ್ಲ, ಅವ್ರು ತಗೊಳಲ್ಲ. ಇಷ್ಟೇ ಹೇಳ್ತೀನಿ ಕೇಳಿ, ಅವ್ರ ಸರ್ಕಾರ ಇವ್ರು ತಗೊಳಲ್ಲ, ಇವ್ರು ಕೊಡಕ್ ಚಾನ್ಸ್ ಇಲ್ಲ. ಸಿದ್ದರಾಮಯ್ಯ ಆಕ್ಚುಲಿ ರಾಜೀನಾಮೆ ಕೊಡ್ಲೇಬೇಕು. ಲೋಕಲ್ MLA ಸಿಎಂ ಆಗ್ಬೇಕು ಅಂದ್ರಲ್ಲ, ಯಾರು ನಮ್ಮ ಮುನ್ರತ್ನ ಸಾಹೇಬ್ರು, ಮುನ್ರತ್ನ ಆಗ್ತಾರೆ ಮೇಡಮ್. ಮಂತ್ರಿನೇ ಆಗ್ಬಿಟ್ರು, ಸಿಎಂ ಆಗಲ್ವಾ ಮೇಡಮ್? ಮುಂದಕ್ಕೂ ಒಂದೇ ಒಳ್ಳೆ ಕೆಲಸ ಅವ್ರು ಮಾಡ್ತಾರಂತ ಅವ್ರ ಮೇಲೆ ನಮಗೆ ನಂಬಿಕೆ ಇದೆ. ನಾವು ಎಷ್ಟಿದ್ರು ಸಿದ್ದರಾಮಯ್ಯ ಅವ್ರಿಗೇನೆ ಸಪೋರ್ಟ್ ಮಾಡೋದು. ಅವ್ರಿಗೋಸ್ಕರ ನಾವು ಹೋರಾಟ ಮಾಡ್ತೀವಿ. ನಾವು ಅವ್ರಿಗೋಸ್ಕರ ನಾವು ಬಿಟ್ಕೊಡಲ್ಲ ಯಾವ ಕಾರಣಕ್ಕೂ. ಎಷ್ಟು ಆಡ್ಬೇಕಾಗ್ತಿ ಡಿ ಕೆ ಶಿವಕುಮಾರ್ ಅಂತ ಆಗೋದು ಬೇಡ, ಬೇರೆ ಯಾರು ಬೇಕಾದ್ರೆ ಆಗಲ್ಲ. ಗೊತ್ತಲ್ಲ ನಿಮಗೆ, ನಾವನ್ನೇನು ಹೊಸ್ತಾ ಇವನಿಂದ ಮಾಡಿ ಕರ್ನಾಟಕ ಅಂತ ಪೂರ್ಣ ಮಾರ್ಕೊಂಡು ಹೋಗ್ಬಿಡ್ತಾನೆ. ಈಗಲೇ ಮಾರಿದ್ದಾನೆ, ಇನ್ನು ಅರ್ಧ ಮಾರ್ತಾನೆ ಅಷ್ಟೇ. ಬೇರೆ ಯಾರು ಬೇಕಾರಾಗಲಿ, ಕಾಂಗ್ರೆಸ್ಸಲ್ಲಿ ಯಾರು ಒಳ್ಳೇದು. ಮೂಡ ಹಗರಣ ಹಾಗೂ ವಾಲ್ಮೀಕಿ ಹಗರಣಗಳ ವಿರುದ್ಧ ಬಿಜೆಪಿ ಹಾಗೂ JDS ಪಾದಯಾತ್ರೆಯನ್ನು ನಡೆಸಿತ್ತು. ಮೈಸೂರು ಚಲೋ ಪಾದಯಾತ್ರೆ ಇದೀಗ ಮೈಸೂರನ್ನ ಕೂಡ ತಲುಪಿರುವಂಥದ್ದು. ಹಾಗೆ ಏನು ಮೈತ್ರಿ ಪಕ್ಷಗಳು ಏನಿದ್ವೋ, ಮೈತ್ರಿ ನಾಯಕರು ಏನಿದ್ರು, ಅವರು ಈ ಪಾದಯಾತ್ರೆ ಮುಗಿಸೋ ಅಷ್ಟರಲ್ಲಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರೆ ಅನ್ನುವಂತಹ ಹೇಳಿಕೆಗಳನ್ನ ಕೊಡ್ತಾ ಇದ್ರು. ಆದ್ರೆ ಪಾದಯಾತ್ರೆ ಮುಗ್ದಿದ್ರು ಕೂಡ ಇದುವರೆಗೂ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನ ಕೊಟ್ಟಿಲ್ಲ. ಬನ್ನಿ, ಬೆಂಗಳೂರಿನ ಜನ ಏನ್ ಹೇಳ್ತಾರೆ, ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರಾ ಅಥವಾ ಸಿದ್ದರಾಮಯ್ಯನವರು ಕ್ಲೀನ್ ಚಿಟ್ಟ, ಸಿದ್ದರಾಮಯ್ಯನವರು ಇಷ್ಟು ವರ್ಷ ಏನು ಕಾಪಾಡ್ಕೊಂಡ್ ಬಂದಿದ್ರು, ಒಂದು ಕಪ್ಪು ಚುಕ್ಕೆ ಇಲ್ಲ ಅಂತ, ಈಗಲೂ ಕೂಡ ಸಿದ್ದರಾಮಯ್ಯನವರು ಯಾವುದೇ ರೀತಿಯಾದಂತಹ ಹಗರಣಗಳನ್ನ ಮಾಡಿಲ್ವೋ ಎಲ್ಲವನ್ನ ಕೂಡ ಜನಗಳ ಹತ್ರ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ಸರ್, ಈಗ ಬಿಜೆಪಿ ಅವರು ಪಾದಯಾತ್ರೆ ಮಾಡ್ತಿದ್ದಾರೆ. ಬಿಜೆಪಿ ಮತ್ತೆ JDS ಅವರು ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಅಂತ ಬಿಜೆಪಿ ಅವರು ಪಾದಯಾತ್ರೆ ಮಾಡ್ತಿದ್ದಾರೆ. ನೀವೇನು ಹೇಳ್ತೀರಾ? ಏನಿಲ್ಲ ಮೇಡಮ್, ಸಿದ್ದರಾಮಯ್ಯನೇ ಇರಬೇಕು ಏನಿದ್ರು ನಮಗೆ. ಅವರಿದ್ರೆ ಒಂದು ವ್ಯಾಲ್ಯೂಯೇಷನ್ ನಮಗೆ. ಅಲ್ಲ, ಈಗ ಸಿದ್ದರಾಮಯ್ಯನವರು ಹಗರಣಗಳು ಮಾಡಿದ್ದಾರೆ, ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ಬಿಜೆಪಿ ಅವರು ಆರೋಪ ಮಾಡ್ತಿದ್ದಾರೆ. ಅದಕ್ಕೆ ಏನು ರಾಜೀನಾಮೆ ಕೊಡಬೇಕು ಅಂತ ಕೇಳ್ತಿರೋದು. ನೀವು ಅಂದ್ರೆ ನಿಮ್ಗೆ ಏನ್ ಅನ್ಸುತ್ತೆ, ಸಿದ್ದರಾಮಯ್ಯನವರು ನಿಜವಾಗ್ಲೂ ತಪ್ಪು ಮಾಡಿದಾರಾ? ಇಲ್ಲ ಮೇಡಮ್, ಮಾಡಿಲ್ಲ ಮೇಡಮ್, ಅವರು ಮಾಡಿಲ್ಲ ಮೇಡಮ್. ಅಂದ್ರೆ ಇವಾಗ ಅವರು ರಾಜೀನಾಮೆ ಕೊಡಬಾರ್ದು ಮೇಡಮ್. ಅದು ಅಕಸ್ಮಾತ್ ಕೊಟ್ರೆ ಯಾರಾಗ್ಬೋದು ಸರ್ ಸಿಎಂ? ಆ ಥರ ನಾವು ಇವಾಗ ಏನು ಹೇಳೋಕ್ಕಾಗಲ್ಲ ಮೇಡಮ್. ಯಾಕಂದರೆ ಅವ್ರು ಇದ್ರೆ ನಮ್ಗೆ ಒಂದು ವ್ಯಾಲ್ಯೂಯೇಷನ್. ಯಾಕಂದರೆ ಅಷ್ಟು ಭಾಳ ಅನುಕೂಲ ಮಾಡಿಕೊಟ್ಟವ್ರು ಅವರು. ಈಗ ಸಿದ್ದರಾಮಯ್ಯನವರು ಏನು ಭ್ರಷ್ಟಾಚಾರ ಮಾಡಿದ್ದಾರೆ, ಹಗರಣಗಳು ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಎಲ್ಲ ಸರ್ಕಾರದಲ್ಲೂ ಕೂಡ ಹಗರಣಗಳಾಗಿದ್ದಾವೆ ಅಂತ ಈಗ ಸಿದ್ದರಾಮಯ್ಯನವರು ಇವ್ರ ಮೇಲೆ ಆರೋಪ ಮಾಡ್ತಾ ಇರೋವಂಥದ್ದು. ಇವಾಗ ಒಳ್ಳೆ ಕೆಲಸ ಮಾಡ್ದವ್ರೆ ಹೇಳ್ತಾರೆ ಅವರು. ಬೇರೆಯವರು ಇವಾಗ ಅವರು ಮಾಡ್ತಾ ಇದ್ರೆ ಅವ್ರಿಗೆ ಬೇರೆ ಅವ್ರು ಏನು ಹೇಳ್ತಾರೆ. ಇವಾಗ ಇವರು ಒಳ್ಳೆ ಕೆಲಸ ಮಾಡ್ದವ್ರೆ ಹೇಳ್ತಾರೆ ಅವರು. ಆದರೆ ಇವರು ಇದ್ರೇ ನಮಗೆ ಒಂದು ಭಾಳ ಅನುಕೂಲ ಮೇಡಮ್. ಈಗ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಅಂತ ಬಿಜೆಪಿ ಅವರು ಒತ್ತಾಯ ಮಾಡ್ತಿದ್ದಾರೆ, ಪಾದಯಾತ್ರೆ ಮಾಡಿದ್ದಾರೆ. ಏನು ಹೇಳ್ತೀವಿ? ನಾವು ಸಿದ್ದರಾಮಯ್ಯ ಅವ್ರು ಇರಬೇಕು ಅಂತ ಹೇಳ್ತೀವಿ. ಅವ್ರು ಬಡವ್ರಿಗೋಸ್ಕರ, ಕಾಂಗ್ರೆಸ್ಗೋಸ್ಕರ ಬೇಜಾನು ಒಳ್ಳೆ ಕೆಲಸ ಮಾಡಿದ್ದಾರೆ. ನಮ್ಮ ಕಾಂಗ್ರೆಸ್ಗೋಸ್ಕರ, ನಮ್ಮ ಮುಸ್ಲಿಮ್ಸ್ ಅವರು ಎಲ್ಲ ಸೇರಿಕೊಂಡು ಹೋರಾಟ ಮಾಡ್ತೀವಿ. ಅವ್ರಿಗೋಸ್ಕರ ನಾವು ಎಲ್ಲನೂ ಏನು ಬೇಕು ನಾವು ನಮ್ಮ ಕಡೆಯಿಂದ ನಾವು ಸಾಗಿಸ್ತೀವಿ. ಅಲ್ಲ, ಈಗ ಸಿದ್ದರಾಮಯ್ಯನವರು ಭ್ರಷ್ಟಾಚಾರ ಮಾಡಿದ್ದಾರೆ, ಹಗರಣ ಮಾಡಿದ್ದಾರೆ, ಮೂಡ ಮತ್ತೆ ವಾಲ್ಮೀಕಿಲಿ ಅಂತ ಹೇಳ್ತಿದ್ದಾರೆ. ನಮಗೋಸ್ಕರ ನಮ್ಗೇನು ಮಾಡಿಲ್ಲ, ಬಡವ್ರಿಗೋಸ್ಕರ. ಅರ್ಥ ಆಯ್ತಾ? ಇವಾಗ ನಮಗೆ ನಮ್ಮ ಏರಿಯಾದಲ್ಲಿ ನಮ್ಮ ಕಾಂಗ್ರೆಸ್ ಇರಬೇಕಾದ್ರೂ ತುಂಬ ಒಳ್ಳೆ ಕೆಲಸ ಮಾಡ್ತಾಯಿದ್ರು. ಮುಂದಕ್ಕೂ ಒಂದೇ ಒಳ್ಳೆ ಕೆಲಸ ಅವ್ರು ಮಾಡ್ತಾರಂತ ಅವ್ರ ಮೇಲೆ ನಮಗೆ ನಂಬಿಕೆ ಇದೆ. ನಾವು ಎಷ್ಟಿದ್ರು ಸಿದ್ದರಾಮಯ್ಯ ಅವ್ರಿಗೇನೆ ಸಪೋರ್ಟ್ ಮಾಡೋದು. ಅವ್ರಿಗೋಸ್ಕರ ನಾವು ಹೋರಾಟ ಮಾಡ್ತೀವಿ. ನಾವು ಅವ್ರಿಗೋಸ್ಕರ ನಾವು ಬಿಟ್ಕೊಡಲ್ಲ ಯಾವ ಕಾರಣಕ್ಕೂ. ಮತ್ತು ನಮ್ಮ MLA ಅವರು ಇದ್ದಾರಲ್ಲ, ಮುನಿರತ್ನ ಅವರು, ಅವ್ರು ತುಂಬ ಒಳ್ಳೆಯವರು. ಅವ್ರದ್ದೇನು ಕೆಟ್ಟವ್ರು ಅಂತ ನಾನು ಹೇಳಲ್ಲ, ಒಳ್ಳೆಯವರೇ. ಅವರು ಕಾಂಗ್ರೆಸ್ ಇರಬೇಕಾದ್ರೇ ನಮ್ಗೆ ಒಳ್ಳೆ ಕೆಲಸ ಮಾಡಿಕೊಟ್ಟಿರೋದು. ಅವರು ಕಾಂಗ್ರೆಸ್ಸಲ್ಲಿ ಬಂದಾಗನೇ ಅವರು ಒಳ್ಳೆ ಕೆಲಸ ಮಾಡಿರೋದು. ಅವಾಗ ಕಾಂಗ್ರೆಸ್ಸಲ್ಲಿ ಇದ್ದರು ಅವರು. ಇವಾಗ ಅವರು BJPಗೆ ಹೋಗಿರೋದು. ಅವರು ಅದರಲ್ಲಿ ಹೋಗಿದ್ದಾರೆ ಅಂತ ನಮಗೇನು ತೊಂದರೆ ಇಲ್ಲ. ಅವ್ರು ನಮಗೇನು ತೊಂದರೆ ಕೊಟ್ಟಿಲ್ಲ. ಯಾರ ಬಗ್ಗೆಯೂ ನಾವು ತೊಂದರೆ ಕೊಡಲ್ಲ, ನಾವು ಮಾತಾಡಲ್ಲ ಯಾರ ಬಗ್ಗೆಯೂ. ನಮಗೆ ಸಿದ್ದರಾಮಯ್ಯರವರೇ ಬೇಕು, ನಮ್ಮ ಕಾಂಗ್ರೆಸ್ಸೇ ಬೇಕು ಅಂತ ನಾವು ಕೇಳ್ಕೊತೀವಿ. ಅವ್ರಿಗೆ ರಾಜೀನಾಮೆ ಕೊಟ್ಟರೆ ನಾವು ಅದರ್ಥ ಮಾಡ್ತೀವಿ, ಹೋರಾಟ ಮಾಡ್ತೀವಿ ನಾವು. ಅಲ್ಲ, ಈಗ ಅವ್ರು ತಪ್ಪು ಮಾಡಿದ್ದಾರೆ ಅಂತ ಹೇಳ್ತಾರಲ್ಲ, ಅವ್ರು ತಪ್ಪು ಮಾಡಿದಾರಾ? ಏನು ನಮ್ಗೆ ಅನ್ಸಲ್ಲ ಅವ್ರು ತಪ್ಪು ಮಾಡಿದ್ದಾರೆ ಅಂತ, ನಮ್ಗೆ ಅನ್ಸಲ್ಲ. ಮತ್ತೆ ಈಗ ಯಡಿಯೂರಪ್ಪ ಅವ್ರ ಮಗ ಕುಮಾರಸ್ವಾಮಿ ಮಾಡೋರು ಮಾಡ್ತಾರೆ. ಅವ್ರು ಮಾತಾಡೋಕೇನೋ, ಅವ್ರು ಹೇಳೋಕ್ಕೆ ಏನೋ ನೂರಾರು ಮಾಡಿ ಸುಳ್ಳು ಹೇಳಿ ಅವ್ರು ಹೇಳಿಸ್ತಾರೆ. ನಮ್ಗೇನು ಗೊತ್ತು? ನಾವೇನು ನೋಡಿದ್ದೀವ? ನಾವೇನು ಕಿವಿಯಿಂದ ಕೇಳಿಸ್ಕೊಂಡಿದ್ದೀವ? ಇಲ್ಲ. ನೋಡ್ದಿರೋದು ಮತ್ತು ನಾವ್ಯಾಕೆ ಸುಳ್ಳು ಹೇಳಬೇಕು?
ಸರ್, ಈಗ ಬಿಜೆಪಿ ಅವರು ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಅಂತ ಪಾದಯಾತ್ರೆ ಮಾಡಿದ್ದಾರೆ. ಇವತ್ತು ಬೃಹತ್ ಸಮಾವೇಶ ಕೂಡ ಮಾಡ್ತಿದ್ದಾರೆ ಮೈಸೂರಲ್ಲಿ. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ಬೇಕಾ ಸರ್? ಕೊಡ್ಲೇಬೇಕು ಮೇಡಮ್. ಯಾಕೆ ಅಂದ್ರೆ ಒಂದು ಹೇಳ್ತೀನಿ ಕೇಳಿ. ಏನಕ್ಕೆ ಅಂದ್ರೆ ಇಲ್ಲಿ ಎರಡು ಸರ್ಕಾರ ಅದು ಎರಡು ಸರ್ಕಾರ ಆಗಿದೆ. ಏನಕ್ಕೆ ಅಂದ್ರೆ ಒಂದು ಡಿ ಕೆ ಶಿವಕುಮಾರ್ ಅವ್ರದ್ದೊಂದು, ಸಿದ್ದರಾಮಯ್ಯಂದೊಂದು. ಇವ್ರು 2.5 ವರ್ಷ, ಇವ್ರು 2.5 ವರ್ಷ. ಇವ್ರು ಸೀಟ್ ಬಿಡಲ್ಲ, ಅವ್ರು ತಗೊಳಲ್ಲ. ಇಷ್ಟೇ ಕ್ಲಿಯರಿಟಿ ಹೇಳ್ತೀನಿ ಕೇಳಿ. ಅವ್ರ ಸರ್ಕಾರ ಇವ್ರು ತಗೊಳಲ್ಲ, ಇವ್ರು ಕೊಡೋಕ್ಕೆ ಚಾನ್ಸ್ ಇಲ್ಲ. ಸಿದ್ದರಾಮಯ್ಯ ಆ್ಯಕ್ಚುಲಿ ರಾಜೀನಾಮೆ ಕೊಡಲೇಬೇಕು. ಏನಕ್ಕೆ ಅಂದರೆ ನಾವು ಹೇಳೋಕ್ಕಾಗಲ್ಲ. ಆಲ್ರೆಡಿ ಪಬ್ಲಿಕ್ ಗೊತ್ತಿದೆ ಅವ್ರು ಏನೇನು ಮಾಡ್ತಾ ಇದ್ದಾರೆ, ಜನಗಳಿಗೆ ಏನೇನು ಸಹಾಯ ಮಾಡ್ತಾ ಇದ್ದಾರೆ, ಮಾಡ್ತಾ ಇಲ್ಲ ಅನ್ನೋದು. ಕಾಂಗ್ರೆಸ್ ಸರ್ಕಾರ ಒಳ್ಳೇದೇ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಲೇಕಿನ್ ಇವಾಗಿರೋ ಸರ್ಕಾರ ಅಂತೂ ವೇಸ್ಟು. ಇವಾಗಿರೋ ಸರ್ಕಾರ ಎರಡು ಮುಖದ ಸರ್ಕಾರ. ನೋಡಿದ್ದೀರಾ ಯಾವತ್ತನ ನೀವು? ನೋಡಬೇಕು. ಇದೇ ಸರ್ಕಾರ 2 ಮುಖದ ಸರ್ಕಾರ. ಇದ್ರ ಮುಂದೆ ನಾವೇನು ಹೇಳೋಕ್ಕಾಗಲ್ಲ. ಸರ್ಕಾರ 2 ಮುಖ. ಅಲ್ಲ ಸರಿ ಸರ್, ಈಗ ನೀವು ಕಾಂಗ್ರೆಸ್ನಲ್ಲಿ ಇರುವಂತಹದ್ದು ಭಿನ್ನಾಭಿಪ್ರಾಯ ಹೇಳ್ತಿದ್ದೀರಾ. ಈಗ ಬಿಜೆಪಿ ಅವರು ಹೋರಾಟ ಮಾಡ್ತಿದಾರಲ್ಲ, ವಾಲ್ಮೀಕಿ ಮತ್ತೆ ಮೂಡ ಹಗರಣದಲ್ಲಿ ಸಿದ್ದರಾಮಯ್ಯ ಹಗರಣ ಮಾಡಿದ್ದಾರೆ ಅಂತ, ಕೈವಾಡ ಇದೆ ಅಂತ. ಮೇಡಮ್ ರಿಯಲ್ ಆಗಿ ಮಾಡಿದಾರಮ್ಮ ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ. ಅದಕ್ಕೆ ಅಲ್ವಾ ಹೇಳ್ತಾ ಇರೋದು. ಸುಮ್ಮನೆ ಯಾರಾದರೂ ಮೈಸೂರಿವರೆಗೂ ಚಲೋ ಮೈಸೂರು ಅಂತ ಹೋಯ್ತಾರಾ? ನಮ್ಮ ಬಿಜೆಪಿ ಕೆಲಸ ಇಲ್ವಾ ನಮಗೆ? ನಮ್ಮ ಮನೇಲಿ ನಮ್ಗೆ ನಮ್ಮ ಮಕ್ಕಳು ಹೆಂಡತಿ ಎಲ್ಲ ಇದ್ದಾರೆ ಮೇಡಮ್. ನಾವು ನೋಡ್ಬೇಕಲ್ವಾ? ನಮ್ಗೇನು ಬೇರೆ ಕೆಲಸ ಇಲ್ವಾ ಬಿ ಜೆ ಪಿನವ್ರಿಗೆ? ಕಾಂಗ್ರೆಸ್ನವ್ರು ಹೇಳ್ತಾರೆ ಅಂತ ಹೇಳ್ಬಿಟ್ಟು ಬಿಜೆಪಿ ಎಲ್ಲ ಮಾಡೋಕ್ಕಾಗಲ್ಲ ಮೇಡಮ್. ನಮ್ದು ಏನಿದೆ ಸಿದ್ದರಾಮಯ್ಯ ಮಾಡಿರ್ತಾನೆ ನಾವು ಚಲೋ ಮೈಸೂರು ಅಂತ ಹೊಟ್ಟಿರೋದು ಇವಾಗ. ಅದೇ ಕಾರಣ ಮೇಡಮ್, ಬೇರೆ ಏನಿಲ್ಲಲ್ಲ. ಹಾಗಾದ್ರೆ ನೀವೇನ್ ಹೇಳ್ತಿದ್ದೀರಾ, ಸಿದ್ದರಾಮಯ್ಯನವರ ನೇರವಾಗಿ ಕೈವಾಡ ಇದ್ರಲ್ಲಿ ಇದೆ ಅಂತ ಹೇಳಿ? 200% ಮೇಡಮ್. ಅದ್ರ ಬಗ್ಗೆ ಚರ್ಚೆನೇ ಮಾಡಬೇಡಿ, ಚಿಂತೆನೂ ಮಾಡಬೇಡಿ. ಲೈವಾಗಿ ಕಾಣಿಸ್ತಿದ್ದೆ ಪಬ್ಲಿಕ್ ಮುಂದೆ ಲೈವಾಗಿ ಕಾಣಿಸ್ತಿದೆ. ನೀವು ತಿಳ್ಕೊಬೋದು. ನಾನು ಹೇಳೋ ಅವಶ್ಯಕತೆನೇ ಇಲ್ಲ ಅದನ್ನ. ಅಲ್ಲ ಸರಿ ಸರ್, ಈಗ ಸಿದ್ದರಾಮಯ್ಯನವ್ರ ಕಾಲದಲ್ಲಿ ಆಗಿದೆ, ಓಕೆ, ನೀವ್ ಹೇಳ್ತಾ ಇದ್ರೆ ಆಗಿದೆ ಅಂತ. ಬಿಜೆಪಿ ಅವ್ರ ಕಾಲದಲ್ಲೂ ಹಗರಣಗಳಾಗಿವೆ, JDS ಕಾಲದಲ್ಲೂ ಹಗರಣಗಳಾಗಿವೆ. ಹಗರಣ ಆಗಿದೆ, JDS ನಲ್ಲೂ ಆಗಿದೆ, BJP ನಲ್ಲೂ ಆಗಿದೆ, ಕಾಂಗ್ರೆಸ್ನಲ್ಲೂ ಆಗಿದೆ. ನಾನು ಹೇಳ್ತಿರೋದೇನು, ಒಳ್ಳೇದು ಬರಲಿ ಒಂದು ಅಂತ. JDS ಮಾಡಿರಲಿ, BJP ಮಾಡಿರಲಿ, ಕಾಂಗ್ರೆಸ್ ಮಾಡಿ, ಯಾರಣ್ಣ ಹಗರಣ ಮಾಡಿರಿ ಅದು ಹೊರಗಡೆ ಬರಲಿ ಬಿಡಿ, ತೊಂದರೆ ಏನಿಲ್ವಲ್ಲ. ಇವಾಗ ಸಿದ್ದರಾಮಯ್ಯ ಆಗಿರ್ಬೋದು, ಡಿ ಕೆ ಶಿವಕುಮಾರ್ ಆಗಿರ್ಬೋದು, ಯಾರಣ್ಣ ಹಗರಣ ಮಾಡಿ ಹೊರಗಡೆ ಬರ್ತಾರೆ ಬಿಡಿ, ಅದ್ರಲ್ಲಿ ಏನು ತೊಂದರೆ? ಅದಕ್ಕೆ ಅಲ್ವಾ ನಮ್ಮ ಚಲೋ ಮೈಸೂರು ಅಂತ ಹೇಳಿರೋದು. ಅದಕ್ಕೋಸ್ಕರ ಈ ರ್ಯಾಲಿ ತರ್ತಾರೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನಿಲ್ವಲ್ಲ. ಸರಿ, ಓಕೆ. ಈಗ ಸಿದ್ದರಾಮಯ್ಯನವ್ರು ಏನಾದರೂ ರಾಜೀನಾಮೆ ಕೊಟ್ರೆ ನೆಕ್ಸ್ಟ್ CM ಯಾರಾಗ್ಬೋದು ಕಾಂಗ್ರೆಸ್ನಲ್ಲಿ? ನೆಕ್ಸ್ಟ್ CM ಮೇಡಮ್ ಅದು ಭಾಳ ಸುಮ್ಮನೆ. ಅದು ಯಾಕೆ ಆ್ಯಕ್ಚುಲಿ ಅದಕ್ಕೆ ಡಿ ಕೆ ಶಿವಕುಮಾರ್ ಅವರು ರೆಡಿ ಇದ್ದಾರೆ. ಅವ್ರಿಗೂ ಬರಲ್ಲ. ಅದು ತಿಪ್ಪರ್ಲಾಗ ಹೊಡೆದ್ರು ಡಿ ಕೆ ಶಿವಕುಮಾರ್ ಅಂತೂ ಯಾವುದೇ ಕಾರಣಕ್ಕೂ ಬರಲ್ಲ. CM ಅಂತೂ ಆಗ್ಲಿಕ್ಕೆ ಚಾನ್ಸೇ ಇಲ್ಲ. ನಮ್ಮ BJPಯಲ್ಲಿ ಒಳ್ಳೆ MLA ಯಾರಾದರೂ ಇದ್ದರೆ ಅವರೇ ನೆಕ್ಸ್ಟ್ CM. MLA ಆ್ಯಕ್ಚುಲಿ MLA MP ಗಳು ಬೇಡ, ಇನ್ನೊಬ್ಬರು ರಾಜ್ಯದಿಂದ ಬಂದಿರೋ ಮಂತ್ರಿಗಳು ಬೇಡ, ನಮ್ಮ ರಾಜ್ಯ ಮಂತ್ರಿಗಳು ಬೇಡ. ನಮ್ಮ ಲೋಕಲ್ MLA ಯಾರಾದರೂ ಆದರೆ CM. ಅಲ್ಲ ಸರ್, ಈಗ ಕಾಂಗ್ರೆಸ್ ಸರ್ಕಾರ ಇದೆ, ಓಕೆ, ಕಾಂಗ್ರೆಸ್ ಸರ್ಕಾರ ಪತನ ಆದ್ರೆ ಬಿಜೆಪಿ ಅಥವಾ JDS ಅಲ್ಲಿ ಯಾರಾದ್ರೂ CM ಆಗ್ತಾರೆ. ಈಗ ಕಾಂಗ್ರೆಸ್ ಸರ್ಕಾರ ಪತನ ಆಗದಿಲ್ಲ, ಈಗ CM ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟ ಆದ್ಮೇಲೆ ಓಕೆ ಡಿ ಕೆ ಶಿವಕುಮಾರ್ ಆಗಲ್ಲ ಅಂದ್ರೆ ನೆಕ್ಸ್ಟ್ ಯಾರಾಗಬಹುದು? ನಮ್ಮಲ್ಲಿ JDS, BJP, ಕಾಂಗ್ರೆಸ್ ಯಾವುದು ಭೇದ ಭಾವ ಇಲ್ಲ. ಎಲ್ಲ ಒಂದೇ ಪಕ್ಷ, ಎಲ್ಲ ಆ್ಯಕ್ಚುಲಿ ಒಂದೇ ಪಕ್ಷ. ನೀವು ನಮ್ಮ ಉಸಿರಾಟಕ್ಕೋಸ್ಕರ ಓಡಾಡ್ತಾರವ್ರೆ, ಅವರು ನಮ್ಮ ಉಸಿರಾಟಕ್ಕೋಸ್ಕರ ಓಡಾಡ್ತಾವ್ರೆ. ಎಲ್ಲ ಒಂದೇ ಪಕ್ಷಕ್ಕೋಸ್ಕರ, ಎಲ್ಲರೂ ಒಂದೇ ಕಾರಣಕ್ಕೋಸ್ಕರ ಇರೋದು. ಒಂದು ಏನು, ನಾವು ಯಾರಿಗೆ ಇನ್ನೊಬ್ರಿಗೆ ಒಳ್ಳೇದು ಮಾಡ್ತೀರಿ, ನಮ್ಮ ಪಕ್ಷ ಯಾರಿಗೆ ನಾವು ಇನ್ನೊಬ್ರಿಗೆ ರೆಸ್ಪಾನ್ಸಿಬಿಲಿಟಿ ಕೊಡ್ತೀರಿ, ಅವ್ರು ಚೆನ್ನಾಗಿರಬೇಕು. ನಮ್ಮನ್ನು ಯಾರು ಬೆಳೆಸ್ತಾರೆ ಅವ್ರಿಗೆ ನಾವು ಬೆಳಿಬೇಕು. ಬಿದ್ದವ್ರಿಗೆಲ್ಲ ಬೆಳಿಬಾರ್ದು ಮೇಡಮ್. ಬೆಳೆಸ್ತಾರೆ, ಅತಿ ಶೀಘ್ರದಲ್ಲಿ ಒಂದು ಇರುತ್ತೆ, ಅದು ನಿಮಗೆ ಗೊತ್ತಾಗತ್ತೆ. ಆಲ್ರೆಡಿ ಪಬ್ಲಿಕ್ಗೆ ಗೊತ್ತಾಗಿದೆ ಅದು ಆಲ್ರೆಡಿ. ಸರ್, ಈಗ ಬಿಜೆಪಿಯಲ್ಲಿ ಯಾರಾದ್ರೂ ಲೋಕಲ್ MLA ಆಗ್ಬೇಕು ಅಂದ್ರಲ್ಲ, ನಿಮ್ ಪ್ರಕಾರ ಯಾರು? MLA ಅಲ್ಲ ಮೇಡಮ್, CM. ಅದೇ ಲೋಕಲ್ MLA CM ಆಗ್ಬೇಕು ಅಂದ್ರಲ್ಲ, ಯಾರಾಗ್ಬೋದು? ನಮ್ಮ ಮುನಿರತ್ನ ಸಾಹೇಬ್ರು, ಯಾರು? ಮುನಿರತ್ನಂ ಅವರು ಆಗ್ತಾರೆ ಮೇಡಮ್. ಮಂತ್ರಿನೇ ಆಗ್ಬಿಟ್ರು CM ಆಗಲ್ವಾ ಮೇಡಮ್? ಮಂತ್ರಿನೇ ಆಗ್ಬಿಟ್ರು ನಮ್ಮ ಯಜಮಾನ್ರು CM ಆಗಲ್ವಾ ಮೇಡಮ್? ಅವರೆಲ್ಲ ಆಮೇಲೆ ನಮಗೆ ಯಾರು ಬೇಕಿಲ್ಲಿ? ನಮ್ಗೆ ಅನ್ನ ಕೊಟ್ಟಿರೋರು ಯಾರು? ನಾವು ನೀರು ಕುಡಿದಿರೋದು ಯಾರು? ಫಸ್ಟು ನಾವು ಅದನ್ನ ನೋಡಬೇಕು, ಆಮೇಲೆ ಮಿಕ್ಕಿದ್ದೆಲ್ಲ. ಮಂತ್ರಿನೇ ಆಗ್ಬಿಟ್ರು CM ಆಗಲ್ವಾ ಮೇಡಮ್? ಏನು ಹೇಳಿ ಮೇಡಮ್? 1000 ಜನ 1000 ಇರಲಿ, ನಮ್ಮ ಯಜಮಾನ್ರು ನಮಗೆ ಮೇಯ್ನು ಮೇಡಮ್. ಚಾನ್ಸೇ ಇಲ್ಲ. ಚಾನ್ಸ್ ಕೊಟ್ರೆ ಆಗ್ತಾರೆ ಮೇಡಮ್. ಚಾನ್ಸ್ ಕೊಟ್ಟು ನೋಡ್ರಿ, ಆಗಿಲ್ಲ ಅಂದ್ರೆ ಆಮೇಲೆ ಕೇಳಿ. ಕೊಡ್ತಾರೆ ಮೇಡಮ್. ಜನ ಇರೋದು ಏನಕ್ಕೋಸ್ಕರ? ಯಾರಿಗೆ ಒಳ್ಳೇದು ಮಾಡ್ತಾರೆ ಅವರೇ ಬದುಕಬೇಕು, ಅವರೇ ಜೀವನದಲ್ಲಿ ಮುಂದೆ ಬರಬೇಕು. ಸರ್, ಈಗ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಲೇಬೇಕು ಅಂತ ಬಿಜೆಪಿ JDS ಪಾದಯಾತ್ರೆ ಮಾಡಿದ್ದಾರೆ. ಮೈಸೂರಲ್ಲಿ ಬೃಹತ್ ಸಮಾವೇಶ ಕೂಡ ಮಾಡ್ತಿದ್ದಾರೆ. ಏನಕ್ಕೆ ಮಾಡಬೇಕು ಅವರು? ಸಿದ್ದರಾಮಯ್ಯ ಏನಕ್ಕೆ ರೀಸನ್ ಮಾಡಬೇಕು? ರೀಸನ್ ಬೇಕಿಲ್ಲ. ಏನಕ್ಕೆ ಇವರು ಪಾದಯಾತ್ರೆ ಮಾಡೋದಕ್ಕೆ ಇವರು ರೀಸನ್ ಮಾಡಬೇಕಾ?
ಮಾಡಿದ್ದಾರೆ ಏನು ಮಕ್ಕಳಿಗೆ ಒಳ್ಳೇದು ಮಾಡಿದಾರ ಕೆಟ್ಟದ್ದು ಮಾಡಿದಾರ ಅಂದ್ರೆ ಅವ್ರ ಹತ್ರ ಕೇಳಬೇಕಲ್ಲ. ಸಿದ್ದರಾಮಯ್ಯ ಅವರು ಏನು ಯಾರಿಗೆ ಕೆಟ್ಟದ್ದು ಮಾಡಿದಾರ ಅಂದ್ರೆ ಅವ್ರಿಗೆ ಕೇಳಬೇಕು. ಅಂದ್ರೆ ಏನ್ ಆರೋಪ ಅಂದ್ರೆ ನಿಗಮದ ಹಣವನ್ನು ನುಂಗಿದ್ದಾರೆ ಸಿದ್ದರಾಮಯ್ಯನವರು ಅಂತ. ಸಿದ್ದರಾಮಯ್ಯ ಅವರು ಯಾರ್ಯಾವುದು ಗಂಡಸರ ಏನಾವುದು ಆರೋಪ ಮಾಡಿದಾರ, ಈ ಥರ ಅಲ್ಕ ಕೆಲಸ ಮಾಡಿರೋರು ಪಾದಯಾತ್ರೆ ಮಾಡಿದ ಇಮಿಡಿಯೇಟ್ ಅವ್ರು ಖಾಲಿ ಮಾಡಬೇಕಾ? ಯಾರು ಹೇಳಿಕೊಟ್ಟಿರೋದು? ಬೇಕಾಗಿಲ್ಲ, ಅವರು ರಿಸರ್ಚ್ ಮಾಡುವಾಗ ಏನೂ ಕಾರಣ ಇಲ್ಲ. ಮಕ್ಕಳಿಗೆ ಒಳ್ಳೇದಾಗಿದೆ. ನಿಮ್ಮ ಥರ ಗಂಡು ಮಕ್ಕಳೆಲ್ಲ ಎಲ್ಲಿ ಫ್ರೀನಲ್ಲಿ ಎಲ್ಲಿ ಎಲ್ಲ ಹೋಗ್ತಾ ಇದ್ದಾರೆ, ದೇವಸ್ಥಾನ ಹೋಗ್ತಾ ಇದ್ದಾರೆ, ಇನ್ನು ಜನರಿಗೆ ಒಳ್ಳೇದು ಮಾಡಬೇಕಂತ ಎಲ್ಲಿ ಹೋಗ್ತಾ ಇದ್ದಾರೆ. ಮನೆ ಒಳಗಡೆ ಗಂಡು ಮಕ್ಕಳೆಲ್ಲ ಏನು ಇವ್ರು ಕಿಮ್ಮಾಡೋದಕ್ಕೆ ಇವರು ಬರಬೇಕೀಗ. ಗಂಡು ಮಕ್ಕಳು ಒಂದು ಆರಾಮ ಈಗ ಪಪ್ಪಳಿಗೆ ಬರ್ತಾ ಇದ್ದಾರೆ, ಅದು ಅವ್ರಿಗೆ ಬೇಕಾಗಿಲ್ಲವಾ? ಅವ್ರ ಸರ್ಕಾರ ಚೆನ್ನಾಗಿ 5 ವರ್ಷ ಚೆನ್ನಾಗಿ ನಡೆಸ್ತಾರೆ, ಕೆಲಸಗಳು ಚೆನ್ನಾಗಿ ಮಾಡ್ತಾರೆ. ಸಿದ್ದರಾಮಯ್ಯ ಅವರು ಬಿಜೆಪಿ ಅವರು ರಾಜೀನಾಮೆ ಕೊಡಬೇಕು ಅಂತ ಪಾದಯಾತ್ರೆ ಮಾಡಿದಾರಲ್ಲ, ಆ ಪಾದಯಾತ್ರೆ ವೇಸ್ಟ್ ಆಗುತ್ತೆ. ಏನು ಪ್ರಯೋಜನ ಇಲ್ಲ ಮಾಡಿ ಅವರು, ಬಿಜೆಪಿ ಪಾದಯಾತ್ರೆ ವೇಸ್ಟ್ ಆಗುತ್ತೆ. ಏನು ಪ್ರಯೋಜನ ಇಲ್ಲ ಮಾಡಿ ಅವರು BJP ಅವರು. ಅಲ್ಲ ಈಗ ಕಾಂಗ್ರೆಸ್ ಸರ್ಕಾರ ಕೆಲಸ ಮಾಡ್ತಾ ಚೆನ್ನಾಗಿ ಮಾಡ್ತಿದೆ, ಮಾಡ್ಕೊಂಡು ಹೋಗ್ಲಿ ಕಂಟಿನ್ಯೂ ಆಗಿ. ಈಗ ಬಿಜೆಪಿ ಅವರು ಪಾದಯಾತ್ರೆ ಮಾಡಿದ್ದಾರೆ, ಕಾಂಗ್ರೆಸ್ ಸರ್ಕಾರ ಏನು ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು, ಭ್ರಷ್ಟಾಚಾರದ ಸರ್ಕಾರ ಅಂತ. ಇವರು ಮಾಡಿದಾರಲ್ಲ, BJP ಅವರು ಮಾಡಿದಾರಲ್ಲ ಪಾದಯಾತ್ರೆ, ಅವರು ಮಾಡಿದ್ದಾರೆ. ಇಬ್ರಾಳು ಕಳ್ರೆ, ಇಬ್ರಾಳ ಹತ್ರ ಮಾತಾಡಿ ಏನು ಪ್ರಯೋಜನ ಇದೆ? ಇಬ್ರಾಳು ಕಳ್ರೆ, ಇವರು ಕಳ್ರೆ ಅವರು ಕಳ್ರೆ. ಇವ್ರು ಇರೋ ಟೈಮಲ್ಲಿ ಇವರು ಮಾಡಿದ್ದಾರೆ, ಅವ್ರು ಇರೋ ಟೈಮಲ್ಲಿ ಅವ್ರು ಮಾಡಿದ್ದಾರೆ. ಇವ್ರನ್ನ ಅವ್ರು ಬಿಟ್ಕೊಡಲ್ಲ, ಇವ್ರನ್ನ ಬಿಟ್ಕೊಡಲ್ಲ. ಜನಗಳು ಇಲ್ಲಿ ಇದಾಗ್ತಾ ಇದ್ದಾರೆ. ಸಿದ್ದರಾಮಯ್ಯ ಕೊಡಲೇಬೇಕು. ಬೇರೆಯವ್ರಿಗೊಂದು ಕಾನೂನು, ಇವ್ರಿಗೊಂದು ಕಾನೂನಾ? ಇಬ್ರಾಳಿಗೆ ಒಂದೇ ತಾನೇ ಕಾನೂನು ಇರೋದು. ಈಗ ಹೈಕೋರ್ಟ್ ಅಂದ್ರೆ ಒಂದೇ ತಾನೇ ಇರೋದು, ಎಲ್ಲರಿಗೂ ಒಂದೇ ತಾನೇ ಇರೋದು, ಕೊಡಲೇಬೇಕು. ಎಲ್ಲರೂ ಮಾಡಿದ್ದಾರೆ. ಎಲ್ಲಾದ್ರೂ ಯಾರು ಹರಿಶ್ಚಂದ್ರ ಇರಲಿಲ್ಲ ಇಲ್ಲಿ, ಎಲ್ಲರೂ ಮಾಡಿದ್ದಾರೆ. ಹರಿಶ್ಚಂದ್ರ ಯಾರು ಇಲ್ಲ, ಅದು ಹೇಳಕ್ಕಾಗಲ್ಲ. ಅದು ಅವ್ರವ್ರ ಹಣೆ ಬರ ಬಿಟ್ಟಿದ್ದು. ಇಲ್ಲ, ಅದೆಲ್ಲ ಕನ್ಸು ಕಾಣ್ಬೇಕು ಅವೆಲ್ಲ. ಇಲ್ಲ ಆಗಲ್ಲ, ಎಲ್ಲರೂ ಕನ್ಸು ಕಾಣ್ಬೇಕಲ್ಲಿ. ಯಾರು ಆಗ್ತಾರೆ, ಯಾರು ಒಬ್ರು ಆಗ್ತಾರೆ, ಆಗ್ಬೋದು. ಯಾವ್ದಲ್ಲಿ ಹೈಕಮಾಂಡ್ ಮೇಲೆ ಬಿಟ್ಟಿರೋದು ಯಾರು ಅಂತ ಹೇಳಕ್ಕಾಗ್ತದೆ? ಸಿದ್ದರಾಮಯ್ಯ ಒಳ್ಳೆ ಯುಕ್ತಿ, ಅವರೇನೇ ಸರಿ. ಇವ್ರು ಬಂದುಬಿಟ್ಟು ಎಲ್ಲ ಸುಮ್ಮನೆ ಪಾದಯಾತ್ರೆ ಮಾಡ್ತಾರೆ ಅವ್ರ ಮೇಲೆ ಬೇಕಂತ. ಅವ್ರು ಏನೂ ಮಾಡಿಲ್ಲ, ಏನು ಇದು ಮಾಡೋಕ್ಕೂ ಆಗಲಿಲ್ಲ ಅವ್ರ ಕೈಲಿ. ಸುಮ್ಮನೆ ಪಾದಯಾತ್ರೆ ಮಾಡ್ತಾರೆ ಅವರು. ವೇಸ್ಟ್ ಅದು, ಏನೂ ಆಗಲ್ಲ ಅವ್ರ ಕೈಲಿ. ಆಪೋಸಿಷನ್ ಪಾರ್ಟಿ ಕರೆಕ್ಟಾಗಿ ಇದೆ, ಅವ್ರು ಏನು ಮಾಡೋಕ್ಕಾಗಲ್ಲ ಅವ್ರಿಗೆ. ಏನೂ ಮಾಡಿಲ್ಲ, ಅವ್ರು ಮಾಡಿಲ್ವಾ? ಎಲ್ಲರೂ ಮಾಡಿರೋದೇನೆ. ಎಲ್ಲರೂ ಯಾರು ಸಹಿನ ದಳನೂ ಅದೇನೆ, BJPನೂ ಅದೇ, ಕಾಂಗ್ರೆಸ್ ಎಲ್ಲ ಅದೇನೆ. ಹಗರಣ ಅಂಥದ್ದೆಲ್ಲ ಕಾಸು ಇರೋದೆ. ಏನು ಮಾಡಿದ್ರು ಆಗಲ್ಲ ಅವ್ರ ಕೈಲಿ, ಆಗಲ್ಲ. ಏನು ಅವ್ರಿಗೆ ಏನು ಮಾಡೋಕ್ಕಾಗಲ್ಲ ಸಿದ್ದರಾಮಯ್ಯಗೆ. DK ಶಿವಮೊಗ್ಗ ಆಗ್ಬೋದು. ಹಾಂ, ಯಾಕೆ ಬಿಡೋಲ್ಲ? ಬಂದೋಬಸ್ತ್ ಐತಲ್ಲ ಆಪೋಸಿಷನ್ ಪಾರ್ಟಿ, ಯಾರು ಸೆಲೆಕ್ಟ್ ಮಾಡಿ ಕೂರಿಸ್ತಾರೆ. ಸರ್, ಈಗ ಸಿದ್ದರಾಮಯ್ಯನವರು ಹಗರಣಗಳು ಮಾಡಿದ್ದಾರೆ ಅಂತ ಬಿಜೆಪಿ ಅವರು ಆರೋಪ ಮಾಡಿದ್ದಾರೆ. ಹಾಗೆ ಪಾದಯಾತ್ರೆ ಕೂಡ ಮಾಡ್ಕೊಂಡು ಇವತ್ತು ಮೈಸೂರಲ್ಲಿ ಬೃಹತ್ ಸಮಾವೇಶ ಕೂಡ ಮಾಡ್ತಾ ಇದ್ದಾರೆ. ಅವ್ರು ರಾಜೀನಾಮೆ ಕೊಡ್ತಾರ ಸರ್? ಅವ್ರು ಕೊಡ್ಲೇಬೇಕಲ್ವಾ? ಯಾಕೆಂದ್ರೆ ಮುಡ ಇದರಲ್ಲಿ ಅವ್ರ ಹೆಸರು ಬಂದಿದೆ. ಈಗ ಬೇರೆಯವ್ರಿಗೊಂದು ಇದಿದೆ, ಇವರಿಗೆ ಒಂದು ಇದು ಯಾಕೆ? ಈಗ ಈ ಲೇಔಟ್ ಈಗ ಮಾಡಬೇಕಾದ್ರೆ ಈಗ ಕೊಟ್ಟ ಅವರಿಗೆ ಅದರಲ್ಲಿ ಒಂದು ಎಷ್ಟು ಸೈಟ್ ಕೊಡಬೇಕಿದೆ ಅದು ಕೊಡಬೇಕು. ಇದೀಗ 3000 ಸ್ಕ್ವೇರ್ ಫೀಟಲ್ಲಿ ಇರೋ ಸೈಟ್ನ 8000 ಸ್ಕ್ವೇರ್ ಫೀಟ್ ಇರುವ ಸ್ಥಳದಲ್ಲಿ ಯಾಕೆ ಕೊಟ್ಟರು? ಇದೆಲ್ಲ ಒಂಥರ ಹಗರಣಗಳೇ. ಸುಮಾರು ಟೈಮಿಂದ ಹಗರಣಗಳು ಬರ್ತಾ ಇದೆ, ಯಾರು ಮಾಡಿಲ್ಲ. BJP ಅವರು ಅವ್ರ ಮೇಲೆ ಯಾವುದು ಇದಕ್ಕೆ ಯಾವ ತನಿಖೆನೂ ಮಾಡಲಿಲ್ಲ. ಅದಕ್ಕೆ BJPನೂ ಅದರಿಂದ ತಳ್ಕೊಂಡ್ಬಂದಿದೆ ಅಷ್ಟೇ. ಕಳೆದ ಸಲ ಅವರು ಮಾಡಿದರೆ ಎಷ್ಟು ಹಗರಣ ಆಗಿತ್ತು. ಎಲ್ಲದಕ್ಕೂ ಕ್ಲೀನ್ ಚಿಟ್ ಕೊಟ್ಟಿದೆ ಯಾರು? ಸಿದ್ದರಾಮಯ್ಯ ಅವರೇ ಕೊಟ್ಟಿದ್ದು ಕ್ಲೀನ್ ಚಿಟ್. ಯಾರು? ಆಂಜನೇಯ ಅವರು ಇರಲಿ, ಇನ್ನು ಯಾವುದು ಮೇಟ್, ಏದು ಯಾವ ಕೇಸಿಗೆ ಎಲ್ಲ ಅವರೇ. ಲೋಕಾಯುಕ್ತದಲ್ಲೂ ಎಲ್ಲ ಹಾಗೆ. ಅದು ಎಲ್ಲದರಲ್ಲೂ ಸಿದ್ದರಾಮಯ್ಯ ಹಗರಣದಲ್ಲಿ ಇಲ್ಲ ಅಂತ ಎಲ್ಲ ಹೇಳ್ತಾರೆ. ಈಗ ಅರ್ಕಾವತಿ ತಗೊಂಡ್ರು ಆಯಿತು, ಇನ್ನು ಇಂದಿರಾ ಕ್ಯಾಂಟೀನು ಅದು ಹಗರಣಗಳೇ. ಯಾಕೆ ಇವರು ಯಾರು ಓಪನ್ ಮಾಡಿಲ್ಲ, ಬೊಮ್ಮಾಯಿ ಮಾಡಿಲ್ಲ, ಯಡಿಯೂರಪ್ಪ ಇರಬೇಕಾದ್ರೂ ಮಾಡಿಲ್ಲ. ಎಲ್ಲ ಅವ್ರವ್ರ ಇದು ಏನೋ ಅನುಕೂಲಗಳು ಅದು ಹಂಗೆ ಮಾಡಿದರೆ.
ಈಗ ಕರೆಕ್ಟಾಗಿ ತನಿಖೆ ಮಾಡಿದರೆ ಅವರು ಹೋಗ್ಬೇಕಾಗ್ತದೆ, ಇವರು ಹೋಗ್ಬೇಕಾಗ್ತದೆ. ಸರ್ ಈಗ ಹಾಗಾದ್ರೆ ಏನು ಪಾದಯಾತ್ರೆ ಮುಗಿಸಿದಾರೋ ಸಿದ್ದರಾಮಯ್ಯನವರು ಇನ್ನೂ ಕೂಡ ರಾಜೀನಾಮೆ ಕೊಟ್ಟಿಲ್ಲ, ಮುಂದಿನ ದಿನಗಳಲ್ಲಿ ಕೊಡ್ತಾರಾ ಅಥವಾ ಏನ್ ಕತೆ? ಅವರು ಕೊಡೋದಿಲ್ಲ ಮೇಡಮ್. ಈಗ ನೋಡಿ ಅವರು ಅಂದರೆ ಆಮ್ ಆದ್ಮಿ ಪಾರ್ಟಿಯವರು ಎಲ್ಲಿ ಜೈಲಲ್ಲೇ ಕೂತ್ಕೊಂಡು ರಾಜಭಾರ ನಡೆಸ್ತಾ ಇದ್ದಾರೆ ಡೈಲಿ. ಅದು ಇವರಿಗೆ ಸ್ಫೂರ್ತಿ, ಯಾಕೆಂದರೆ ಇವ್ರದ್ದು ಒಂದು ಅಂಗಪಕ್ಷ ಥರ ಆಗಿದೆ ಅವರು INDAಯಲ್ಲಿ. ಅದ್ರ ರೀತಿಯಲ್ಲಿ ಇವರು ಈಗ ಜೈಲಿಗೆ ಹಾಕಿದ್ರು ಅದೇ ರೀತಿಯಲ್ಲಿ ಅವ್ರು ನೋಡ್ಕೋತಾರೆ. ಅದರಲ್ಲಿ ಏನು ಸರ್ ಇನ್ನು ನೀವೇನ್ ಹೇಳ್ತೀರಾ ಸರ್, ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರಾ ಅಂತ? ರಾಜೀನಾಮೆ ಕೊಡಲೇಬೇಕು. ಕೊಡಲಿಲ್ಲ ಅಂದರೆ ನೋಡಿ, ಅವ್ನು ಹಿಂದೇನು ಸರಿನೇ ಜೈಲಿಗೆ ಹೋಗ್ಬೇಕಿತ್ತು. ಲೋಕಾಯುಕ್ತ ಮುಚ್ಚಿದ, ACP ಮಾಡ್ದ, ಎಲ್ಲ ಕೇಸ್ ACP ಕೊಟ್ಟ, ಕ್ಲೀನ್ ಚೀಟ್ ಕೊಟ್ಟು ನಾನು ಕ್ಲೀನ್, ಕಪ್ಪು ಚುಕ್ಕೆ ಇಲ್ಲ ಅಂತಾನೆ. ಕಪ್ಪು ಚುಕ್ಕೆ ಅಲ್ಲ, ಇವನಿಗೆ ಮೈಯೆಲ್ಲ ಕಪ್ಪೆ ಆಗಿದೆ. ಬಿಡಲೇಬೇಕು, ಅವನು ರಾಜೀನಾಮೆ ಕೊಡಬೇಕು. ಒಂದು ನಿಮಿಷ ಸಹಿತ ಅವನು ಉಳಿದು ಒಳ್ಳೇದಲ್ಲ ನಮ್ಮ ರಾಜ್ಯಕ್ಕೆ. ಸರ್ ಈಗ ಸಿದ್ದರಾಮಯ್ಯನವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ ಬಿಜೆಪಿ ಕಾಲದಲ್ಲೂ JDS ಕಾಲದಲ್ಲೂ ಸಾಕಷ್ಟು ಹಗರಣಗಳಾಗಿವೆ ಅಂತ. ಒಳಗಾಕ್ಲಿ, ಬೇಡ ಅಂತ ಯಾರು ಹೇಳೋದಿಲ್ಲ. BJPಯನ್ನು ತನಿಖೆ ಮಾಡಿ ಒಳಗಾಕ್ಲಿ, ಒಳ್ಳೇದಯ್ಯ. ಹಗರಣ ಮಾಡಿದ್ರೆ ಯಾರೇ ಹೋಗಲೇಬೇಕಾದ್ರೆ ಇವನು ಇರಬಾರ್ದು. ಇವನು ಹಗರಣ ನೋಡಿ, ಈ ಸಾರಿನೇನ ಕೋರ್ಟ್ ಇದು ಲೋಕಾಯುಕ್ತ ಮಾಡಲು ಅದನ್ನು ಮುಚ್ಚಿದ್ದ ನೋಡಿ. ಇವಾಗ ಯಾವ ಕೇಸ್ ACP ಅಂತಾನೆ, ACP ಏನು ಕೊಡ್ತಾರೆ, CID ಎಲ್ಲ ಕ್ಲೀನ್ ಚೀಟು. ಮೊನ್ನೆ ನೋಡಿ ಅವ್ನು ED ಒಳಗಾಕಿದ್ದಾರೆ. ಇವ್ರು ನೋಡಿದ್ರೆ ಅವ್ನ ಹೆಸರೇ ಇಲ್ಲ ಚಾರ್ಜ್ ಶೀಟಲ್ಲಿ. ಆ ರೀತಿ ಮಾಡ್ತಾ ಇದ್ದಾರೆ. ಇವರೆಲ್ಲ ಒಂದೇ. ಇವನು ಒಳಗಡೆ ಹೋದ್ರೆ ಇವ್ನು ಅಲ್ಲೇ ರಾಜಭಾರ ಮಾಡ್ತಿರೋ ರಾಜೀನಾಮೆ ಕೊಡಲ್ಲ, ಕೊಡಬೇಕು, ಒಳ್ಳೆಯದು. ಸರ್ ಈಗ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟರೆ ನೆಕ್ಸ್ಟ್ ಯಾರು ಆಗ್ಬೋದು ಮುಖ್ಯಮಂತ್ರಿ? ನೆಕ್ಸ್ಟ್ ಯಾರು ಬೇಕಾಗಿ DK ಶಿವಕುಮಾರ್ ಒಂದು ಆಗೋದು ಬೇಡ, ಬೇರೆ ಯಾರು ಬೇಕಾದ್ರೆ ಆಗಲಿ. ಯಾರು DK ಶಿವಕುಮಾರ್ ಆಗಬಾರ್ದು ಸರ್? ಗೊತ್ತಲ್ಲ ನಿಮಗೆ, ನಾವನೇನು ಹೊಸ್ತಾ ಇವನಕ್ಕಿದ್ದ ಅಷ್ಟೇ. DK ಶಿವಕುಮಾರ್ ಅವರು ಹಗರಣಗಳು ಮಾಡ್ತಾರೆ, ಕರ್ನಾಟಕ ಅಂತ ಪೂರ್ಣ ಮಾರ್ಕೊಂಡು ಹೋಗ್ಬಿಡ್ತಾನೆ. ಈಗಲೇ ಅರ್ಧ ಮಾರಿದ್ದಾನೆ, ಇನ್ನು ಅರ್ಧ ಮಾರ್ತಾನೆ ಅಷ್ಟೇ. ಓಕೆ ಸರ್, ಬೇರೆ ಯಾರು ಆಗ್ಬೋದು ಹಂಗಾದ್ರೆ? ಬೇರೆ ಯಾರು ಬೇಕಾರಾಗಲಿ, ಕಾಂಗ್ರೆಸ್ಸಲ್ಲಿ ಯಾರು ಬೇಕು, ಒಳ್ಳೇದೇ ಆಗಲಿ, ಸಂತೋಷ. ಕಾಂಗ್ರೆಸ್ಸಲ್ಲಿ ಅದು ಬಹುಮತ ಇದೆ, ಆಗಲೇಬೇಕು. ಬೇರೆ ಯಾರಿಗೆ ಮಾಡಲಿಕ್ಕೂ ಆಗಲ್ಲ. ಅಕಸ್ಮಾತ್ ಸರ್ಕಾರ ಪತನ ಆದರೆ ನೆಕ್ಸ್ಟ್ BJP ಅಥವಾ JDS ಅಲ್ಲಿ ಯಾರು ಆಗ್ಬೋದು? BJP ಬಿದ್ದಾರಲ್ಲ, BJPಲಿ ಒಳ್ಳೊಳ್ಳೆ ಲೀಡ್ರ್ ಇದ್ದಾರೆ. ಅವ್ರು ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ನಾವೀಗ ಯಡಿಯೂರಪ್ಪನ ಮಗ ಆಗಲಿ ಹಂಗೆ ಹಾಕಾಗತ್ತಾ? ಆಗಲ್ಲ. ಅವ್ರು ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ BJP. ಇವನಂತೂ ರಾಜೀನಾಮೆ ಕೊಡಬೇಕು, ಒಳ್ಳೆಯದು. ರಾಜೀನಾಮೆ ಕೊಡಲ್ಲ, ಬರೀ ಕೋರ್ಟ್ ಅಂತ ಕೋರ್ಟಲ್ಲಿ ಅಳಿಸ್ತಾನೆ. ಕೇಜ್ರಿವಾಲ್ ಥರ ಅವನು ಟೈಮ್ ತಗೋತಾ ಇರ್ತಾನೆ. ಅವನಂತೂ ರಾಜೀನಾಮೆ ಕೊಡಲ್ಲ, ಬಿಡಲ್ಲ. ಕೋರ್ಟ್ ಹೋದ್ಮೇಲೆ, ಹೈಕೋರ್ಟ್ ಹೋದ್ಮೇಲೆ ಏನು ಹೇಳುತ್ತೆ, ಕೋರ್ಟ್ ಡಿಸಿಷನ್ ಬರಬೇಕು. ಕೋರ್ಟ್ ಡಿಸಿಷನ್ ಬಂದಮೇಲೆ ಕೇಜ್ರಿವಾಲ್ ಥರ 9 ವಾರಂಟ್ ತಗೋಬೇಕು. ಆಮೇಲೆ ತಾನೇ ಇವನ್ನ ಅರೆಸ್ಟ್ ಮಾಡಬೇಕು. ಅರೆಸ್ಟ್ ಅಂದರೆ ಸುಕೋಡಿಯ ಹೆಂಗೆ ಆಚೆ ಬಂದು ಹತ್ರ ಬರ್ತಾನೆ. ನೆಕ್ಸ್ಟು DKC ಅಂತೂ ಆಗಲ್ಲ, ಬೇರೆ ಯಾರು ಆಗ್ತಾರೋ ಅವರೇ ಗೊತ್ತಾಗ. ಆಮೇಲೆ ಕೇಸ್ಗಳಿದೆಯಲ್ಲ, CBI ಕೇಸ್ಗಳಿದೆ, ಆಮೇಲೆ ED ಕೇಸ್ಗಳಿವೆ. DK ಶಿವಕುಮಾರ್ ಆಗಲ್ಲ. ED ಕಪ್ಪು ಚುಕ್ಕೆ ಅವನ ಮೇಲೆ ಇರೋದು. ಇವಾಗ ಒಂದು 750 ಕೋಟಿ ರೂಪಾಯಿ ಬೇರೆ ಇದೆ ಹಗರಣ. ಅದು 700 ಕೋಟಿ ರೂಪಾಯಿ ಅವ್ರ ಪಕ್ಷದವರು ಅನೌನ್ಸ್ ಮಾಡಿದ್ದಾರೆ. ಇವತ್ತೊಂದು ಹಗರಣ ಬಂದಿದೆ. ಇನ್ನು ಸಿದ್ದರಾಮಯ್ಯನವರು ಈ ಹಗರಣಗಳಲ್ಲಿ ನೇರವಾಗಿ ಭಾಗಿಯಾಗಿದ್ದಾರೆ ಅಂತ ಕೆಲವಷ್ಟು ಜನ ಹೇಳಿದ್ರೆ, ಮತ್ತೊಬ್ರು ಸಿದ್ದರಾಮಯ್ಯನವರು ಯಾವುದೇ ರೀತಿಯಾದಂತಹ ಹಗರಣಗಳನ್ನ ಮಾಡಿಲ್ಲ, ಯಾವ ಸರ್ಕಾರದಲ್ಲೂ ಕೂಡ ಹಗರಣಗಳು ಹಾಗೇ ಇಲ್ವಾ ಅಂತ ಮತ್ತಷ್ಟು ಜನ ಪ್ರಶ್ನೆ ಎಲ್ಲ ಮಾಡ್ತಾ ಇದ್ದಾರೆ. ಹಾಗೆ ಏನು ಮೈಸೂರು ಚಲೋ ಪಾದಯಾತ್ರೆ ಮುಗಿದ್ರು ಕೂಡ ಇನ್ನೂ ಸಿದ್ದರಾಮಯ್ಯನವರ ರಾಜೀನಾಮೆ ಕೊಟ್ಟಿಲ್ಲ. ಮುಂದಿನ ದಿನಗಳಲ್ಲಿ ಹಾಗಾದರೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರಾ? ಇನ್ನು ಮುಂದಿನ ದಿನಗಳಲ್ಲಿ BJP ಅವರ ಹೋರಾಟ ಹೇಗಿರುತ್ತೆ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಪಾಪಾಪತಿ ಜೊತೆ ಕವನ ಶಿವಣ್ಣ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.